ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನೆಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಡಾಕುಳಗಿ. ಈ ದಿನದ ಮುಖ್ಯಾಂಶಗಳು: 129 ದಿನಗಳಲ್ಲಿ 12,600 ಕಿಲೋಮೀಟರ್ ಸಂಚಾರ ಮಾಡಿ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿದ ವಿನಯ್ ಜಿಎಂ. ನಶೆಮುಕ್ತ ಭಾರತದ ಪಣತೊಟ್ಟ ದಣಿವರಿಯದ ಉತ್ಸಾಹಿಗೆ 12 ರಾಜ್ಯಗಳಲ್ಲೂ ಸಾಥ್ ನೀಡಿದ ಜನತೆ. ಯಶಸ್ವಿ ಪಯಣಕ್ಕೆ ಏಕ್ತಾ ಫೌಂಡೇಶನ್ ವತಿಯಿಂದ ಸನ್ಮಾನ. ಲಿಂಗೋಳ್ ಮಾತಾ ಮಾಣಿಕೇಶ್ವರಿ ಮಂದಿರದಲ್ಲಿ ನವೆಂಬರ್ 11ರಂದು ಟೋಕರಿ ಕೋಳಿ ಸಮಾಜದ ಬೃಹತ್ ಸಮಾವೇಶ. ಜಿಲ್ಲೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಬಾಂಧವರಿದ್ದರೂ ತೀರಾ ಹಿಂದುಳಿದಿದೆ. ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಮಾಡಲಾಗುತ್ತಿದೆ. ಜಗನ್ನಾಥ್ ಜಮಾದಾರ್. ಎಸ್ಬಿಐ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ಸಾಲ ಮೇಳ ಉತ್ಸವಕ್ಕೆ ಚಾಲನೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಮತ್ತು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಗಳಿಗೆ ಪ್ರಾದೇಶಿಕ ವ್ಯವಸ್ಥಾಪಕ ಹರೀಶ್ ಅವರಿಂದ ಚಾಲನೆ. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2023 ಜಾಗೃತಿ ಜಾಥಾಕ್ಕೆ ಚಾಲನೆ. ಸಾರ್ವಜನಿಕರು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿಕೊಳ್ಳಬೇಕು. ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ. ಬೀದರ್ ವಾರ್ಡ್ ನಂಬರ್ 30ರಲ್ಲಿ ಕೆಟ್ಟು ಗಬ್ಬು ನಾರುತ್ತಿರುವ ರಸ್ತೆಗಳು. ಗುಮ್ಮೆ ಕಾಲೋನಿಯಲ್ಲಿ ರಸ್ತೆಗಳಿಗಿಲ್ಲ, ಸುಧಾರಣೆ ಭಾಗ್ಯ. ಅದೆಷ್ಟೇ ಬಾರಿ ಮನವಿ ಸಲ್ಲಿಸಿದ್ರು ಕ್ಯಾರೆ ಎನ್ನದ ಅಧಿಕಾರಿಗಳು. ಕಾಲೋನಿ ನಿವಾಸಿಗಳಿಂದ ಆಕ್ರೋಶ. ವಾರ್ತೆಗಳ ವಿವರ. ಬೆಟ್ಟಗುಡ್ಡಗಳನ್ನು ಹತ್ತುವುದು, ಮಂದಿರಗಳ ದರ್ಶನ ಪಡೆಯುವುದು, ಸೈಕಲ್ ಮೇಲೆ ಸಾವಿರಾರು ಕಿಲೋಮೀಟರ್ ಸಂಚಾರ ಮಾಡಿ 129 ದಿನಗಳಲ್ಲಿ 12,600 ಕಿಲೋಮೀಟರ್ ಸಂಚರಿಸಿ 12 ಜ್ಯೋತಿರ್ಲಿಂಗಗಳ ದರ್ಶನ ಪಡೆದಿರುವ ಕರ್ನಾಟಕದ ಏಕೈಕ ಯುವಕ ವಿನಯ್ ಜಿಎಂ. ಇವರು ಮೂಲತಃ ಬಸವ ಕಲ್ಯಾಣ ತಾಲೂಕಿನ ಶರಣನಗರ ಗ್ರಾಮದವರು. ಸದ್ಯಕ್ಕೆ ಬೀದರ್ನಲ್ಲಿ ಸಭೆ ಸಮಾರಂಭಗಳಲ್ಲಿ ಗಾಯಕರಾಗಿ ಹಾಗೂ ನಿರೂಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೈಕಲ್ ಮೇಲೆ 12 ಜ್ಯೋತಿರ್ಲಿಂಗಗಳ ದರ್ಶನ ಪಡೆಯುವ ತನ್ನ ಹಲವಾರು ದಿವಸಗಳ ಇಚ್ಛೆಯಂತೆ ಸಂಚರಿಸಿ ಎಲ್ಲರೂ ಹುಬ್ಬೇರುವಂತೆ ಮಾಡಿದ್ದಾರೆ. ಕಳೆದ ಜೂನ್ ತಿಂಗಳಲ್ಲಿ ಸೈಕಲ್ ಮೇಲೆ ತನ್ನ ಮಗನನ್ನು ಕಳುಹಿಸುವಾಗ ತಾಯಿ ಹಾಗೂ ತಂದೆ ದುಃಖ ತಪ್ತರಾಗಿದ್ದರು. ಇದೀಗ ಯಶಸ್ವಿ ಯಾತ್ರೆ ಮುಗಿಸಿ ತವರಿಗೆ ಆಗಮಿಸಿದ ಮಗನನ್ನು ಕಂಡು ಪಾಲಕರು ಎಲ್ಲಿಲ್ಲದ ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸದಾ ಯುವಕರನ್ನು ಪ್ರೋತ್ಸಾಹಿಸುವ ಶ್ರೀ ರವೀಂದ್ರ ಸ್ವಾಮಿಯವರ ಕನಸಿನ ಕೂಸು ಏಕ್ತಾ ಫೌಂಡೇಶನ್ ವತಿಯಿಂದ ನಗರಕ್ಕೆ ಆಗಮಿಸಿದ ವಿನಯ್ ಜಿಎಂ ಅವರಿಗೆ ಭವ್ಯ ಸ್ವಾಗತ ಕೋರಲಾಯಿತು. ಶಿವನಗರದ ಡೆನ್ ಸುದ್ದಿ ಸಮಯ ಕಚೇರಿಯಲ್ಲಿ ಸನ್ಮಾನಿಸಿ ಬಳಿಕ ಬೈಕ್ ರ್ಯಾಲಿ ಮುಖಾಂತರ ನಗರದಾದ್ಯಂತ ಮೆರವಣಿಗೆ ನಡೆಸಲಾಯಿತು. ನಗರದ ವಿವಿಧ ಮಂದಿರಗಳಿಗೆ ತೆರಳಿ ದರ್ಶನ ಪಡೆದರು. ಪಾಪನಾಶ ಮಂದಿರ, ವೀರಭದ್ರೇಶ್ವರ ಮಂದಿರ ಸೇರಿದಂತೆ ಹಲವು ಮಂದಿರಗಳಿಗೆ ತೆರಳಿ ದರ್ಶನ ಪಡೆದರು. ಈ ಕುರಿತು ವಿನಯ್ ಜಿಎಂ ಅವರಿಗೆ ಮಾತನಾಡಿಸಿದಾಗ, ಉತ್ತರಾಖಂಡ ರಾಜ್ಯದಲ್ಲಿರುವ ಕೇದಾರ್ನಾಥ್, ಪಂಚಕೇದಾರ, ಬದ್ರಿನಾಥ್, ಗಂಗೋತ್ರಿ, ಯಮನೋತ್ರಿ, ಉತ್ತರ ಪ್ರದೇಶದಲ್ಲಿರುವ ಕಾಶಿ ವಿಶ್ವನಾಥ, ಮಧ್ಯಪ್ರದೇಶದಲ್ಲಿರುವ ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ, ಗುಜರಾತದಲ್ಲಿರುವ ನಾಗೇಶ್ವರ ಮತ್ತು ಸೋಮನಾಥ, ಮಹಾರಾಷ್ಟ್ರದಲ್ಲಿರುವ ಭೀಮಾಶಂಕರ, ಕೃಷ್ಣೇಶ್ವರ ಹಾಗೂ ತ್ರಂಬಕೇಶ್ವರ, ಪರಳಿ ವೈಜನಾಥ, ಶ್ರೀಶೈಲ ಮಲ್ಲಿಕಾರ್ಜುನ ಮತ್ತು ತಮಿಳುನಾಡಿನ ರಾಮೇಶ್ವರಂ ಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಆರೋಗ್ಯಯುತವಾಗಿ ಮುಗಿಸಿಕೊಂಡು ಬಂದಿದ್ದೇನೆ. ಯುವಕರು ನಶೆಗಳಿಗೆ ಬಲಿಯಾಗದೆ ಸಂಸ್ಕಾರವಂತರಾಗಿ ಈ ದೇಶದ ಪಿಲ್ಲರ್ಗಳಂತೆ ಕಾರ್ಯನಿರ್ವಹಿಸಬೇಕು ಎಂಬುದು ವಿನಯ್ ಅವರ ಮಾತಾಗಿದೆ. ಕೇದಾರ್ನಾಥ್ ಮಂದಿರಕ್ಕೆ 19 ಕಿಲೋಮೀಟರ್ ದೂರದ ಬೆಟ್ಟವನ್ನು ಹತ್ತಿ ಮಂದಿರವರೆಗೆ ಸೈಕಲ್ ತೆಗೆದುಕೊಂಡು ಹೋದ ಕರ್ನಾಟಕದ ಏಕೈಕ ಯುವಕ ಎನ್ನುವ ಖ್ಯಾತಿಗೆ ವಿನಯ್ ಭಾಜನರಾಗಿದ್ದಾರೆ. ಈ ಹಿಂದೆ 8,000 ಕಿಲೋಮೀಟರ್ ಸಂಚಾರ ಮಾಡಿದ ದಾಖಲೆ ಇತ್ತು. ಆ ದಾಖಲೆಯನ್ನು ಮುರಿದು 12,600 ಕಿಲೋಮೀಟರ್ ಸೈಕಲ್ ಮೇಲೆ ಸಂಚಾರ ಮಾಡಿದ ಖ್ಯಾತಿಗೆ ವಿನಯ್ ಭಾಜನರಾಗಿದ್ದಾರೆ ಎಂಬುದು ಇಲ್ಲಿ ಗಮನಾರ್ಹ ಸಂಗತಿಯಾಗಿದೆ. ಇದೇ ವೇಳೆ ಓಂಕಾರ್ ಸ್ವಾಮಿ, ಪ್ರಕಾಶ್ ಹಮ್ಮ, ಘನಲಿಂಗಯ್ಯ ಸ್ವಾಮಿ, ಮಹೇಶ್ ಪಾಂಚಾಳ್, ಅನಿಲ್ ನಾಸಿ ಗಾದ್ಗಿ, ವರ್ಷಾಂತ್, ಹನುಮಂತ್, ಪವನ್ ಧೋಕಿ ಸೇರಿದಂತೆ ಕಚೇರಿಯ ಸಿಬ್ಬಂದಿಗಳು ಹಾಗೂ ಏರ್ಟೆಲ್ ವಿಭಾಗದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬಂಧುಗಳೇ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಶರಣನಗರ್ ಎನ್ನುವಂಥ ಒಂದು ಸಣ್ಣ ಗ್ರಾಮದ ಯುವಕ ವಿನಯ್ ಜಿಎಂ ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಗಾಯನ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನು ನಿರೂಪಣೆಯನ್ನು ಮಾಡಿ ಕೊನೆಗೆ ಅವರೊಂದು ಛಲ ತೊಡ್ತಾರೆ. ಏನು ಅಂದರೆ 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಬೇಕು, ನಾನು ಕೂಡ ಆ ಒಂದು ಗಿನ್ನಿಸ್ ದಾಖಲೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು, ಹಾಗೆ ಜೊತೆಗೆ ನಶೆಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ವಿನಯ್ ಜಿಎಂ ಎನ್ನುವಂತಹ ಒಬ್ಬ ಉತ್ಸಾಹಿ ಯುವಕ, ಒಬ್ಬ ಅದ್ಭುತವಾಗಿರ್ತಕ್ಕಂಥ ಯುವಕ ಈ ಇಡೀ ದೇಶದಾದ್ಯಂತ ಸುಮಾರು 12 ರಾಜ್ಯಗಳಲ್ಲಿ ಸಂಚಾರ ಮಾಡಿ 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿ ಕೊನೆಗೆ 12,600 ಕಿಲೋಮೀಟರ್ ಸಂಚಾರ ಮಾಡಿ ಇದೀಗ ಬೀದರ್ ಜಿಲ್ಲೆಗೆ ಪ್ರಥಮವಾಗಿ ಅವರು ಇವತ್ತು ಆಗಮಿಸಿದ್ದಾರೆ. ಎಲ್ಲ ಒಂದು ಮಂದಿರಗಳ ದರ್ಶನವನ್ನು ಮಾಡಿಕೊಂಡು ಇದು ಕರ್ನಾಟಕದಲ್ಲೇ ಪ್ರಥಮವಾಗಿ
ಈ ಒಂದು ಜ್ಯೋತಿರ್ಲಿಂಗ ದರ್ಶನ ಮಾಡಿರುವಂಥ ಏಕೈಕ ಯುವಕ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಏನಲ್ಲ, ಅದೇನು ಹೊಸದೇನಲ್ಲ. ಹೀಗಾಗಿ ಇಂತಹ ಒಬ್ಬ ವಿನಯ್ ಜಿ ಎಮ್ ಎನ್ನುವಂಥ ಉತ್ಸಾಹಿ ಯುವಕ ಇವತ್ತು ಜ್ಯೋತಿರ್ಲಿಂಗ ದರ್ಶನ ಮುಗಿಸ್ಕೊಂಡು ಇವತ್ತು ನಮ್ಮ ಒಂದು ಬೀದರ್ಗೆ ಆಗಮಿಸಿದ್ದಾರೆ. ಅವರು ಬೀದರ್ನಲ್ಲಿಯೇ ಇದ್ದಾರೆ, ಚಿಟ್ಟಾ ಹೌಸಿಂಗ್ ಬೋರ್ಡ್ನಲ್ಲಿ ನಿರೂಪಕನಾಗಿ, ಗಾಯಕನಾಗಿ ಒಳ್ಳೆ ರೀತಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕಾಗಿ ಅವ್ರ ಜೊತೆ ಇವತ್ತು ಒಂದಿಷ್ಟು ಸಂದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ವಿನಯ್ ಅವರೇ, ತಾವು 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿಕೊಂಡು ಆಮೇಲೆ 12 ರಾಜ್ಯಗಳಲ್ಲಿ ಸಂಚಾರ ಮಾಡಿ ಬರೀ ಸೈಕಲ್ ಮೇಲೆ ಸಂಚಾರ ಮಾಡಿದ್ರಿ. ತಮ್ಮ ವಿವರವಾಗಿ ತಮ್ಮ ಮಾತುಗಳನ್ನ ತಿಳಿಸ್ಕೊಡಿ. 12 ಜ್ಯೋತಿರ್ಲಿಂಗಗಳ ದರ್ಶನ ಸೈಕಲ್ ಮೇಲೆ ಮಾಡೋದು ಎಲ್ರಿಗೂ ಗೊತ್ತಾಗ್ತದೆ ಎಷ್ಟು ಕಷ್ಟ ಅಂಥೇಳಿ. ಯಾಕೆಂದರೆ ಇವು ದರ್ಶನಗಳು ಎಲ್ಲರೂ ಕೂಡ ಹಿರಿಯರು ವಯಸ್ಸಾದಮೇಲೆ ತಮ್ಮ ಜವಾಬ್ದಾರಿಗಳೆಲ್ಲ ಮುಗ್ದಿದ್ದಾದಮೇಲೆ ತಮ್ಮ ಆಸ್ತಿ ಅಂತಸ್ತುಗಳನ್ನು ಎಲ್ಲ ಮಕ್ಕಳಿಗೆ ಸಮರ್ಪಣೆ ಮಾಡಿದ್ದಾದಮೇಲೆ ನಾವು ದರ್ಶನ ಮಾಡೋಕ್ಕೆ ಹೋಗ್ತೀವಿ, ಬಂದರೆ ಬಂದ್ವಿಯಪ್ಪ, ಇಲ್ಲಾಂದರೆ ಇಲ್ಲ, ಆ ಪರಮಾತ್ಮಗೆ ನಾವು ಶರಣಾಗ್ತೀವಿ ಅಂತ ಹೋಗುವಂಥ ದರ್ಶನಗಳಿವು. ಯಾಕಂದರೆ ನಮ್ಮ ಭಾರತದಲ್ಲಿ ಅತ್ಯಂತ ಕಷ್ಟಕರವಾದಂಥ ದರ್ಶನಗಳಂದರೆ ಅವು ನಮ್ಮ 12 ಜ್ಯೋತಿರ್ಲಿಂಗ ಶಿವನ ದರ್ಶನ. ಅಂತಹ ದರ್ಶನ ನಾನು 25ನೇ ವಯಸ್ಸಿನಲ್ಲೇ ಅದು ಸೈಕಲ್ನಲ್ಲಿ ಮಾಡಬೇಕು ಅಂತಂದರೆ ನಿಜಕ್ಕೂ ಕೂಡ ಇದರಲ್ಲಿ ನನ್ನ ಪ್ರಯತ್ನ ಎಷ್ಟಿದೆಯೋ ಅದಕ್ಕೆ ಭಗವಂತನ ಆಶೀರ್ವಾದ ಕೂಡ ಅಷ್ಟೇ ಇದೆ. ಎಲ್ಲದಕ್ಕಿಂತ ದೊಡ್ಡದಾಗಿ ನನ್ನ ತಂದೆ ತಾಯಿಯ ಒಂದು ಸಹಕಾರ, ಅವರು ನನಗೆ ಪ್ರತಿದಿನ ಕೊಟ್ಟಂಥ ಒಂದು ಧೈರ್ಯ ನಾನು ವ್ಯಕ್ತಪಡಿಸ್ಲಿಕ್ಕಾಗಲ್ಲ. ಯಾಕೆಂದರೆ ಯಾವುದೇ ಮಕ್ಕಳು ಯಾವುದೇ ಒಂದು ಹೆಜ್ಜೆ ಇಡಬೇಕು ಅಂತಂದಾಗ ತಂದೆ ತಾಯಿಯ ಆ ಒಂದು ಸಹಕಾರ, ಎಲ್ಲ ಗುರುವಿನ ಆಶೀರ್ವಾದ ತುಂಬ ದೊಡ್ಡದಾಗಿರಬೇಕು. ಅದು ನನಗೆ ತುಂಬ ದೊಡ್ಡ ಮಟ್ಟದಲ್ಲಿತ್ತು. ಅದರಲ್ಲೂ ಕೂಡ ನಾನೊಬ್ಬ ನವೋದಯ ಸ್ಟೂಡೆಂಟಾಗಿ ನಾನು ಇದ್ದೆ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಡೀ ಭಾರತದಾದ್ಯಂತ ನನಗೆ ನನ್ನ ನವೋದಯ ಸರ್ಕಲ್ ನನಗೆ ಎಷ್ಟು ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ನಿಲ್ತು ಅಂತಂದರೆ, ನನಗೆ ಯಾವತ್ತೂ ಕೂಡ ನಾನು ಭಾರತದಲ್ಲಿ ಸುಮಾರು ಇವಾಗ 129 ದಿವಸಗಳಲ್ಲಿ ಸುಮಾರು 5 ತಿಂಗಳು ಕಂಪ್ಲೀಟ್ ಆಗ್ತಿದೆ. ಇವತ್ತಿಗೆ 12,600 ಕಿಲೋಮೀಟರ್ ಜರ್ನಿ ಮಾಡಿದೆ. ಯಾವತ್ತಿಗೂ ಕೂಡ ನಾನು ಇಡೀ ಭಾರತದಲ್ಲೇ ಸುತ್ತಾಡಿದೆ. ನಾನು ಯಾವುದೋ ಒಂದು ಹೊಸ ಪ್ರದೇಶದಲ್ಲಿ ಬಂದಿದ್ದೀನಿ, ನಾನೇನೋ ಒಂದು ಹೊಸ ಭಾಗಕ್ಕೆ ಬಂದಿದ್ದೀನಿ, ಊಟ ಸೆಟ್ ಆಗ್ತಿಲ್ಲ, ಹೆಂಗೆ ಮಲ್ಕೊಳ್ಳೋದು, ಹೆಂಗೆ ನಿದ್ದೆ ಮಾಡೋದು ಅಂತ ಚಿಂತೆ ಇರಲಿಲ್ಲ. ಯಾಕೆಂದರೆ ನನಗೆ ಎಲ್ಲ ಕಡೆ ನನಗೆ ನನ್ನದೇ ಆದೊಂದು ಫ್ಯಾಮ್ಲಿ ಕ್ರಿಯೇಟ್ ಆಗಿತ್ತು. ಯಾವತ್ತಿಗೂ ಕೂಡ ನನಗೆ ಹಿಂಗೆ ಅನಿಸ್ಲಿಲ್ಲ ನಾನು ಯಾಕಪ್ಪ ನಾನು ಈ ಜರ್ನಿ ನಾನು ಡಿಸೈಡ್ ಮಾಡಿಕೊಂಡೆ, ನಾನು ಸುಮ್ಮನೆ ತಪ್ಪಾಗಿ ಡಿಸಿಷನ್ ತೊಗೊಂಡಿದ್ದಂತ ನನಗೆ ಯಾವತ್ತೂ ಅನಿಸ್ಲಿಲ್ಲ. ನಾನು ಏನು ಡಿಸಿಷನ್ ತೊಗೊಂಡೆ ವಯಸ್ಸಲ್ಲಿ 25ನೇ ವಯಸ್ಸಿನಲ್ಲಿ ಏನು ತೊಗೊಂಡೆ, ನಾನು ತುಂಬ ಪರ್ಫೆಕ್ಟಾಗಿ ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಅನ್ನಿಸ್ತು. ನನಗೇನು ಖುಷಿಯಪ್ಪ ಅಂತಂದರೆ, ನನಗೊಂದು ಚಿಕ್ಕಂದಿದ್ದೆ ಒಂದು ಕನಸಿತ್ತು. ನಾನು ಸ್ಟಡಿ ಮಾಡಿರುವಾಗ ನವೋದಯದಲ್ಲಿದ್ದಾಗ, ನಾನು ಕಾಲೇಜಸ್ಸಲ್ಲಿದ್ದಾಗ ನನಗೊಂದು ಕನಸಿತ್ತು. ಏನಪ್ಪ ಅಂತಂದರೆ, ನನ್ನ ಬೀದರ್ ಜಿಲ್ಲೆ ಹೆಸರು ಇಡೀ ಭಾರತದಾದ್ಯಂತ ತೊಗೊಂಡು ಹೋಗಬೇಕು. ಏನೋ ಅದು ಆ ವೃತ್ತಿ, ನಾನು ಕಲಾವಿದ, ಆ ವೃತ್ತಿಯಲ್ಲಿ ನಾನು ಎಷ್ಟೇ ಕಾರ್ಯಕ್ರಮಗಳು ಮಾಡಿದ್ರು, ಎಷ್ಟೇ ಒಂದು ಸಾಧನೆಗಳು ಮಾಡಿದ್ರೂ ಕೂಡ ಅದಕ್ಕೆ ಒಂದು ಐಡೆಂಟಿಟಿ ಸಿಗಬೇಕು. ಯಾಕೆಂದರೆ ಹಾಗಾಗಿ ಇಡೀ ಭಾರತದಾದ್ಯಂತ ನನ್ನ ಬೀದರ್ ಜಿಲ್ಲೆ ಹೆಸರು ನಾನು ತೊಗೊಂಡು ಹೋಗಿದ್ದೀನಿ ಅನ್ನೋದು ನನಗೊಂದು ಮನಸ್ಸಲ್ಲಿ ಒಂದು ಸಮಾಧಾನ ಇದೆ, ನೆಮ್ಮದಿ ಇದೆ. ಅದಕ್ಕಿಂತ ದೊಡ್ಡದಾಗಿ ಇನ್ನೇನಿಲ್ಲ. ಇನ್ನೇನು ಹೇಳೋದು. ಈಗ ದಾರಿಯಲ್ಲಿ ಹೋಗುವಾಗ ಮಧ್ಯದಲ್ಲಿ ಹೇಗೆ ತಮಗೆಲ್ಲ ಅನುಭವ ಆಯಿತು? ಎಲ್ಲಿ ಮಲ್ಕೋತಿದ್ರಿ, ಹೆಂಗೆ ಮಾಡ್ತಿದ್ರಿ? ಈ ಜರ್ನಿಯಲ್ಲಿ ನಾನು ಏನು ಹೊಸದಾಗಿ ಏನೂ ಮಾಡಲಿಲ್ಲ. ಮನುಷ್ಯನ ಜೀವ ಏನು ಮಾಡ್ತಾ ಹೋಗ್ತದೆ ಅಂದರೆ, ಅತಿ ಆಸೆ ಮಾಡ್ತಾ ಹೋಗ್ತದೆ. ಸಿಕ್ಕಿರೋದ್ರಲ್ಲಿ ನನಗೆ ಇನ್ನೂ ಬೇಕು. ಊಟ ಎಷ್ಟು ಸಿಕ್ಕಿರ್ತದೆ ಊಟ, ನನಗೆ ಇದಕ್ಕಿಂತ ಚೆನ್ನಾಗಿ ಊಟ ಬೇಕು. ಮಲ್ಗಕ್ಕೆ ಜಾಗ ಸಿಕ್ಕಿದ್ರು ಕೂಡ ಇದರಲ್ಲಿ ಇನ್ನೂ ಬೆಸ್ಟ್ ಆಗಿದ್ರೆ ಚೆನ್ನಾಗಿರುತ್ತಲ್ಲಪ್ಪ ಅಂತ ಮನುಷ್ಯನ ಜೀವ ಆಸೆ ಪಡ್ತದೆ. ಆದರೆ ಈ ಜರ್ನಿಲಿ ನಾನು ಅಳವಡಿಸ್ಕೊಂಡು ಹೋಗಿದ್ದು ಒಂದೇ ಒಂದು, ಸಿಕ್ಕಿದ್ದೆ ಪಂಚಾಮೃತ. ಯಾಕೆಂದರೆ ಪ್ರತಿ ದಿವಸ ಒಬ್ಬ ಭಿಕ್ಷುಕನ ಪಾಡ್ ಹೆಂಗಿರ್ತದೆ, ಜಸ್ಟ್ ಬೆಗ್ಗರ್ ಲೈಫ್ ಹೆಂಗಿರ್ತದೆ, ಅವನು ಯಾವ ಥರ ಲೈಫ್ ಲೀಡ್ ಮಾಡ್ತಾನೆ, ಅದೇ ಥರ ನಾನು ಕೂಡ ಈ 129 ಡೇಸ್ 5 ತಿಂಗಳು ಏನು ಕವರ್ ಮಾಡಿದೆ, ಜಾಸ್ತಿನೇ ಆಗಿದೆ. ಹಾಗಾಗಿ ನನಗೇನು ಕಷ್ಟ ಆಗಲಿಲ್ಲ. ಎಲ್ಲಿ ನನಗೆ ದೇವಸ್ಥಾನಗಳು ಸಿಕ್ಕು ಅಲ್ಲಿ ಮಲ್ಕೊಂಡೆ, ಎಲ್ಲಿ ಒಂದೊಂದು ಸಿಚುವೇಶನ್ ಟೈಮಲ್ಲಿ ನಾನು ರೋಡಿನ ಮೇಲೆ ಮಲ್ಕೊಳ್ಳೋ ಸಿಚುವೇಶನ್ ಕೂಡ ಬಂತು. ಪೆಟ್ರೋಲ್ ಪಂಪು, ಹೋಟೆಲ್ಗಳು, ದಾಬಾಗಳು, ಈ ಥರ ಜರ್ನಿ ಕಂಟಿನ್ಯೂ ಮಾಡ್ತಾ ಹೋದೆ, ಇನ್ನೇನಿಲ್ಲ. ಈಗ ಒಬ್ಬ ಉತ್ಸಾಹಿ ಯುವಕರಾಗಿ ಭಾರತದಾದ್ಯಂತ ಸಂಚಾರ ಮಾಡಿ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡು ಬಂದಿದ್ರಿ. ಮುಂದಿನ ದಿನಗಳಲ್ಲಿ ನಿಮ್ಮಂತಹ ಒಂದು ಯುವಕರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ತಾವು ಇಷ್ಟಪಡ್ತೀರಿ? ಎಲ್ಲ ಯುವಕರಿಗೆ, ಯಾಕಂದರೆ ನಮ್ಮ ಭಾರತದ ಶಕ್ತಿನೇ ನಮ್ಮ ಯುವಕರು. ಎಷ್ಟೇ ಜನ ಮಾರ್ಗದರ್ಶಕರು, ಹಿರಿಯರು ನಮಗೆ ಬೆನ್ನೆಲುವಾಗಿ ನಿಂತಾಗೂ ಕೂಡ ನಾವು ಯುವಕರು ನಾವು ಒಳ್ಳೆಯ ದಾರಿಯಲ್ಲಿ ನಡಲಿಲ್ಲ ಅಂತಂದರೆ ನಮ್ಮ ಭಾರತ ಎಷ್ಟೇ ಬೆಳೆದರೂ ಕೂಡ ಅದಕ್ಕೊಂದು ಶಕ್ತಿ ಅನ್ನೋದಿರಲ್ಲ. ಭಾರತಕ್ಕೆ ಶಕ್ತಿನೇ ನಮ್ಮ ಯುವಕರು. ಹಾಗಾಗಿ ಎಲ್ಲ ಯುವಕರಿಗೆ ನಾನು ಒಂದೇ ರಿಕ್ವೆಸ್ಟ್ ಮಾಡ್ತೀನಿ, ನಾನು ಕೂಡ ಒಬ್ಬ ಯುವಕ. ಹಾಗಾಗಿ ಏನಪ್ಪ ಒಂದು ಚಿಕ್ಕ ರಿಕ್ವೆಸ್ಟ್ ಅಂತಂದರೆ, ಎಲ್ಲರೂ ಕೂಡ ಇವತ್ತಿನ ಜನ್ರೇಷನಲ್ಲಿ ಸಾಕಷ್ಟು ಜನ ಮೊಬೈಲಲ್ಲೇ ಅಡಗಿರ್ತೀರಿ. ಮೊಬೈಲ್ ಅಲ್ಲದೆ ಸಾಕಷ್ಟು ಚಟಗಳನ್ನು ಹಾಕ್ಕೊಂಡಿರ್ತೀರಿ. ನಿಮಗೆ ಗೊತ್ತಿಲ್ದಂಗೆ ತಾವು ಯಾವುದೋ ಒಂದು ನಶೆಗೆ
ಭಾಗಿಯಾಗಿರ್ತೀರಿ. ಆ ಒಂದು ನಶೆಯಿಂದ ನೀವು ಹೊರಗಡೆ ಬಂದಾಗ ನಿಮ್ಮ ಫ್ಯಾಮ್ಲಿ, ನೀವು, ನಿಮ್ಮ ಸರ್ಕಲ್ಲು ಎಲ್ಲ ಕೂಡ ಸೇಫ್ ಆಗಿರ್ತದೆ. ಸಾಕಷ್ಟು ಜನ ಕುಡಿಯೋದ್ರ ಹಿಂದೆ ಬಿದ್ದು ತಮ್ಮ ಫ್ಯಾಮ್ಲಿನೇ ಕಳ್ಕೊಳ್ತಾರೆ. ಸಾಕಷ್ಟು ಜನ ಬೈಕ್ ಡ್ರೈವಿಂಗ್ ಮಾಡ್ಕೊಳ್ಳುವಾಗ ಕೂಡ ಕುಡ್ದೇ ಡ್ರೈವಿಂಗ್ ಮಾಡ್ತಾರೆ. ಮನೆಯಲ್ಲಿ ಗುಟ್ಕಾ ತಿನ್ನೋದು, ಅದು ತಿನ್ನೋದು, ಇದು ತಿನ್ನೋದು. ನನಗೆ ಇವತ್ತಿಗೂ ಕೂಡ ಒಂದು ಅಡಿಕೆ ಸೋಪು ತಿಂದು ಅಭ್ಯಾಸ ಇಲ್ಲ. ನನಗೆ ನನ್ನ ತಂದೆ ತಾಯಿ ನನಗೆ ಮಾಡಿಟ್ಟ ಆಸ್ತಿ ಅಂದರೆ ಅದೇ. ಯಾಕೆಂದರೆ ಎಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಆಸ್ತಿ, ಅಂತಸ್ತು, ಬಂಗಾರ ಅದು ಇದು ಮಾಡ್ತಾರೆ. ಆದರೆ ನನ್ನ ತಂದೆ ತಾಯಿಗಳು ನನಗೆ ಮನೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಕೃತಿ, ಆ ಒಂದು ಕಲ್ಚರ್ ಅಂತ ಏನಂತಾರೆ, ಅದು ತುಂಬ ದೊಡ್ಡದಾಗಿದೆ. ಇವತ್ತಿಗೂ ಕೂಡ ನಾನು ಹೊರಗಡೆ ಇಷ್ಟು ದಿವಸ ಜರ್ನಿ ಮಾಡಿದೆ, ಎಲ್ಲೂ ಕೂಡ ಒಂದು ಕಪ್ ಚಾಯ್ ಕುಡಲಿಲ್ಲ ನಾನು. ಯಾಕಪ್ಪ ಅಂದರೆ ನನಗೆ ಗೊತ್ತಿದೆ ನನ್ನ ಹೆಲ್ತ್ ಸಿಚುವೇಶನ್ ಹೆಂಗೆ ಅಂತ. ಇನ್ನೊಂದು, ನಾನಿಲ್ಲಿ ಬರುವಾಗ ನನಗೆ ನನ್ನ ಬೀದರ್ ಜಿಲ್ಲೆಯಲ್ಲಿ ನನ್ನ ಒಬ್ಬ ಗುರುಗಳು ನನಗೆ ಬಂದ ತಕ್ಷಣ ಕೇಳಿದ್ರು, ಯಾಕಪ್ಪ ನೀನು ಇಷ್ಟು ದಿವಸ ಜರ್ನಿ ಮಾಡಿದೆ, ನಿನ್ನ ಹೆಲ್ತ್ ನೋಡಿದ್ರೆ ನನಗೆ ಯಾಕೋ ತುಂಬ ಡೌಟ್ ಆಗ್ತಿದೆ, ನಿನ್ನ ವೆಯ್ಟ್ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ಹೋಗೋ ಟೈಮಲ್ಲಿ ನಾನು 55 kg ಇದ್ದೆ. ಅವರು ನನ್ನ ಗುರುಗಳು ವೆಯ್ಟ್ ಮಷಿನ್ ತಂದು ನನಗೆ ನನ್ನ ವೆಯ್ಟ್ ಚೆಕ್ ಮಾಡಿದ್ರು. ಇವತ್ತು ನನ್ನ ವೆಯ್ಟ್ ಇದೆ 57 kg. ನನಗೆ ಇಷ್ಟು ಜರ್ನಿ ಮಾಡಿದ್ರೂ ಕೂಡ 2 kg ಜಾಸ್ತಿ ಆಗಿದೆ ಅಂತಂದಾಗ ಇದಕ್ಕೆ ಮೂಲ ಕಾರಣ ನನ್ನ ಹೆಲ್ತು. ನನ್ನ ನಶೆಯಿಂದ ನಾನು ಎಷ್ಟು ದೂರ ಇದ್ದೆ, ಅದಕ್ಕೋಸ್ಕರ ಇಷ್ಟು ಜರ್ನಿಯಲ್ಲಿ ನಾನು ತುಂಬ ಹೆಲ್ದಿಯಾಗಿದ್ದೆ ಅಷ್ಟೇ. ಇನ್ನೇನು ಹೇಳೋದು, ಎಲ್ಲರೂ ಚೆನ್ನಾಗಿರ್ರಿ, ಹೆಲ್ದಿ ಆಗಿರ್ರಿ, ಎಲ್ಲ ಯುವಕರು ನಶೆ ಹಿಂದೆ ಬೀಳ್ಬಿಡ್ರಿ ಅಂತ ಹೇಳ್ತೀನಿ. ಇನ್ನೇನಿಲ್ಲ, ಖುಷಿಯಾಗಿರ್ರಿ. ಈಗ ಜ್ಯೋತಿರ್ಲಿಂಗ ಬೆಟ್ಟಗಳನ್ನು ಹತ್ತಬೇಕಾದ್ರೆ ಭಾಳಷ್ಟು ಕಷ್ಟ ಆಗ್ತಾರೆ. ಆದರೆ ಸೈಕಲ್ ತೊಗೊಂಡು ನೀವು ಯಾವ ರೀತಿ ಆ ಒಂದು ಬೆಟ್ಟ ಹತ್ತುವಂಥ ಸಾಹಸ ಮಾಡುತ್ತೆ? ಬದ್ರಿನಾಥ್, ಕೇದಾರ್ನಾಥ್ವರೆಗೂ ಸೈಕಲ್ ಒಯ್ದಿದ್ರಿ ಅಂತ ಹೇಳ್ತಾರೆ. ಹೌದು, ನಾನು ಕೇದಾರ್ನಾಥ್ ದರ್ಶನ ಸೈಕಲ್ಲು, ಕೇದಾರ್ನಾಥ್, ಗುಪ್ತಕಾಶಿವರೆಗೂ ನಾನು ಸೈಕಲ್ ಮುಖಾಂತರನೇ ಹೋದೆ. ಅಲ್ಲಿ ಹೋದ ತಕ್ಷಣ ಅಲ್ಲಿಂದ ಸುಮಾರು 18-19 ಕಿಲೋಮೀಟ್ರ್ ಕೇದಾರ್ನಾಥ್ ಬೆಟ್ಟ ಹತ್ತೋದಿದೆ. ನನಗೆ ಒಂದೇ ಒಂದು ಅನಿಸಿದ್ದು, ಇಲ್ಲಿವರೆಗೂ ನಾನು ಬಂದಿದ್ದು ನನ್ನ ಸೈಕಲ್ ಮುಖಾಂತರ. ನಾನೇನೋ ಕೇದಾರ್ನಾಥ್ ದರ್ಶನ ಮಾಡೋಕ್ಕೆ ಹೋಗೇ ಹೋಗ್ತೀನಿ. ಆದರೆ ನನ್ನ ಜೊತೆ ಇಲ್ಲಿವರೆಗೂ ನನಗೆ ಕರ್ಕೊಂಡು ಬಂದಿರತಕ್ಕಂಥ ನನ್ನ ಸೈಕಲ್ ದರ್ಶನ ಅವನಿಗೆ ಆಗಲಿಲ್ಲ ಅಂತಂದರೆ ನನಗೊಂದು ಸಮಾಧಾನ ಇರಲ್ಲ. ಯಾಕಂದರೆ ಇಲ್ಲಿಂದ ಮತ್ತೆ 11 ಜ್ಯೋತಿರ್ಲಿಂಗ ನಾನು ಮುಗಿಸ್ಕೊಳಕ್ಕೆ ಹೋಗಬೇಕು. ಹಾಗಾಗಿ ಅವನ ದರ್ಶನ ಆಗಲೇಬೇಕು ಅಂತ ಅದೇನೋ ಒಂದು ಮನಸ್ಸಲ್ಲಿ ಹಠ ಬಂತು, ಅದೇನೋ ಒಂದು ಛಲ ಬಂತು, ತೊಗೊಂಡು ಹೋಗೋಣ ಅಂಥೇಳಿ. ಸುಮಾರು ಸಾಯಂಕಾಲ 5 ಗಂಟೆಗೆ ನಾನು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. 18-19 ಕಿಲೋಮೀಟ್ರ್ ಬೆಟ್ಟ. ಬೆಳಿಗ್ಗೆ ಸುಮಾರು 3:34, ಶ್ರಾವಣ ಮಾಸದ ಮೊದಲನೇ ಸೋಮವಾರ, ಬ್ರಹ್ಮಿ ಮುಹೂರ್ತ 3:34, ದೇವಸ್ಥಾನದ ಮುಂಭಾಗದಲ್ಲಿ ಅವನ ದರ್ಶನ ಪಡ್ಕೊಳಕ್ಕೆ ಹೋದೆ. ದರ್ಶನ ಅಂತೂ ತುಂಬ ಖುಷಿಯಾಗಾಯಿತು, ಮನಸ್ಸಿಗೆ ಸಮಾಧಾನ ಆಯಿತು. ಯಾಕಂದರೆ ಯಾವತ್ತೂ ಹಿರಿಯರು ಹೇಳ್ತಾರೆ, ಪಟ್ಟಂಥ ಪರಿಶ್ರಮ ಏನಿದೆ ಯಾವತ್ತಿಗೂ ಕೂಡ ಕೊನೆ ಹಂತದಲ್ಲಿ ಒಂದು ಯಶಸ್ಸನ್ನು ಕೊಡ್ತದೆ ಅಂಥೇಳಿ. ಆ ಯಶಸ್ಸು ಆ ಭಗವಂತನ ಆಶೀರ್ವಾದದ ಮುಖಾಂತರ ನನಗೆ ಸಿಕ್ತು. ಇನ್ನೇನು ಹೇಳಬೇಕು. ಜ್ಯೋತಿರ್ಲಿಂಗಗಳದೆಲ್ಲ ಹೆಸರು ಹೇಳ್ತೀರಾ? ಹಾಂ, ಜ್ಯೋತಿರ್ಲಿಂಗ ಮೊದಲನೇದಾಗಿ ನಾನು ಬೀದರಿಂದ ಕೇದಾರ್ನಾಥ್ ದರ್ಶನ ಮಾಡೋಕ್ಕೆ ಹೋದೆ. ಕೇದಾರ್ನಾಥನ, ಯಾಕಂದರೆ ಹಿಮ ಪರ್ವತದಲ್ಲಿರ್ತಕ್ಕಂಥ ಆ ಭಗವಂತನ ಮೊದಲನೇ ದರ್ಶನ ಆಗೋದು ತುಂಬ ದೊಡ್ಡದಾಗಿದೆ. ಹಾಗಾಗಿ ಮೊದಲನೇ ಕೇದಾರ್ನಾಥ್ ದರ್ಶನ ಮುಗಿಸ್ಕೊಂಡು ಅದಾದ ನಂತರ ಅಲ್ಲೇ ಪಂಚಕೇದಾರ್ ಅಂತ ಬರುತ್ತೆ. ಮೊದಲನೇದಾಗಿ ಕೇದಾರ್ನಾಥ್, ಎರಡನೇದಾಗಿ ಮಧ್ಮೇಶ್ವರ ಅಂತ, ಮೂರನೇದಾಗಿ ರುದ್ರನಾಥ್ ಅಂತ ಬರ್ತದೆ, 4ನೇದು ತುಂಗನಾಥ್. ಅಂದರೆ ಭಾರತದಲ್ಲೇ ವರ್ಲ್ಡ್ನಲ್ಲಿ ಟಾಪೆಸ್ಟ್ ಅಂದರೆ ಹೈಯೆಸ್ಟಲ್ಲಿರ್ತಕ್ಕಂಥ ಮಹಾದೇವನ ದೇವಸ್ಥಾನ ತುಂಗನಾಥ್, ಅವನ ದರ್ಶನ ಕೂಡ ಆಯಿತು. 5ನೇದಾಗಿ ಕಲ್ಪೇಶ್ವರ ಅಂತ ಬರ್ತದೆ. ಅದಾದ ನಂತರ 4 ಧಾಮ್ಗಳು, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ. ಅದಾದ ನಂತರ ಈ ಜ್ಯೋತಿರ್ಲಿಂಗಗಳ ದರ್ಶನ ಮುಂದುವರಿತದೆ. ಸುಮಾರು 22 ದಿವಸ ನಾನು ಉತ್ತರಾಖಂಡದಲ್ಲಿ 80% ಕಂಪ್ಲೀಟ್ ಏನಾಗಿರ್ತದೆ ಅದೆಲ್ಲ ಕವರ್ ಮಾಡಿಕೊಂಡು ಆಮೇಲೆ ಉತ್ತರ ಪ್ರದೇಶ್ ವಾರಣಾಸಿಗೆ ಬರ್ತೇನೆ ಕಾಶಿ ವಿಶ್ವನಾಥನ ದರ್ಶನ ಮಾಡಲಿಕ್ಕೆ. ಅದಾದ ನಂತರ ಮಧ್ಯಪ್ರದೇಶಲ್ಲಿ ಉಜ್ಜೈನ್ ಮಹಾಕಾಳೇಶ್ವರ, ಅದಾದ ನಂತರ ಓಂಕಾರೇಶ್ವರನ ದರ್ಶನ. ಅದಾದ ನಂತರ ಗುಜರಾತಲ್ಲಿ ನಾಗೇಶ್ವರ ಆದಮೇಲೆ ಸೋಮನಾಥನ ದರ್ಶನ ಆದಮೇಲೆ ಮತ್ತೆ ನಾನು ಮಹಾರಾಷ್ಟ್ರಗೆ ಎಂಟ್ರಿ ಮಾಡ್ತೇನೆ. ಮಹಾರಾಷ್ಟ್ರದಲ್ಲಿ ಭೀಮಾಶಂಕರ, ತ್ರಂಬಕೇಶ್ವರ, ಅದಾದ ನಂತರ ಕೃಷ್ಣೇಶ್ವರ, 4ನೇದು ಅಲ್ಲಿ ಪರ್ಳಿ ವೈಜನಾಥ ಅಂತ ಬರ್ತದೆ. ಅದಾದ ನಂತರ ನಮ್ಮ ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲಮ್ಮು. ಅದಾದ ನಂತರ ಕೊನೆಯ ಜ್ಯೋತಿರ್ಲಿಂಗ ಕೊನೆಯ ದರ್ಶನ ರಾಮೇಶ್ವರಂ, ತಮಿಳ್ನಾಡುವಿಂದ ಇವಾಗ ನಾನು ನಮ್ಮ ಗುಲ್ಬರ್ಗ ಮುಖಾಂತರ ಇವಾಗ ನಾನು ಬೀದರ್ಗೆ ಎಂಟ್ರಿ ಕೊಟ್ಟಿದ್ದೇನೆ. ತುಂಬ ಖುಷಿಯಾಗಿತ್ತು. ಜಿಲ್ಲೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಟೋಕ್ರಿ ಕೋಳಿ ಸಮಾಜ ಸರ್ವ ರೀತಿಯಿಂದಲೂ ತೀವ್ರವಾಗಿ ಹಿಂದುಳಿದಿದೆ ಎಂದು ಟೋಕ್ರಿ ಕೋಳಿ ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾಂಡುರಂಗ್ ಗುರೂಜಿ ಅವರು ಹೇಳಿದರು. ಅವರು ನವೆಂಬರ್ 8ರಂದು ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಯಾವುದೇ ಪಕ್ಷಗಳ ಸೂಕ್ತ ಪ್ರಾತಿನಿಧ್ಯ ದೊರಕದೆ ವಂಚಿತರಾಗಿರುವ ಸಮಾಜದ ಜಾಗೃತಿಗಾಗಿ ನವೆಂಬರ್ 11ರಂದು ಚಿಟಗುಪ್ಪ ತಾಲೂಕಿನ ವಿಠಲ್ಪುರ ಸಮೀಪದ ಲಿಂಗೋಳ್ ಮಾತಾ ಮಾಣಿಕೇಶ್ವರಿ ಆಶ್ರಮದಲ್ಲಿ ಜಿಲ್ಲಾ ಟೋಕ್ರಿ ಕೋಳಿ ಸಂಘ
ಟೋಕ್ರಿ ಕೋಳಿ ನೌಕರರ ಸಂಘ, ಅಂಬಿಗರ ಚೌಡಯ್ಯ ಯುವ ಸೇನೆ ಮತ್ತು ಜಗನ್ನಾಥ್ ಜಮಾದಾರ್ ಅಭಿಮಾನಿಗಳ ಬಳಗದಿಂದ ಬೃಹತ್ ಜಾಗೃತಿ ಸಮಾವೇಶ, ಪ್ರತಿಭಾ ಪುರಸ್ಕಾರ, ನಿವೃತ್ತ ನೌಕರರಿಗೆ, ಸಾಧಕರಿಗೆ, ಪೂಜ್ಯರಿಗೆ, ಗಣ್ಯರಿಗೆ ಸನ್ಮಾನಿಸಿ ಗೌರವಿಸುವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಗುರೂಜಿ ತಿಳಿಸಿದರು. ಟೋಕ್ರಿ ಕೋಳಿ ಸಮಾಜ ಸಂಘದ ಜಿಲ್ಲಾಧ್ಯಕ್ಷರಾದ ಜಗನ್ನಾಥ್ ಜಮಾದಾರ್ ಅವರ ಜನ್ಮದಿನದ ನಿಮಿತ್ತವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಸಮಾಜದ ಪ್ರಗತಿಗಾಗಿ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ರಾಜಕೀಯ ಅಭಿವೃದ್ಧಿಗಾಗಿ ಚಿಂತನ ಮಂಥನ, ವಿಚಾರ ಸಂಕಿರಣ ಮತ್ತು ಬೃಹತ್ ಧರ್ಮಸಭೆ ನಡೆಯಲಿದೆ ಎಂದು ತಿಳಿಸಿದರು. ಟೋಕ್ರಿ ಕೋಳಿ ಸಮಾಜ ಸಂಘದ ಜಿಲ್ಲಾಧ್ಯಕ್ಷರಾದ ಜಗನ್ನಾಥ್ ಜಮಾದಾರ್ ಅವರು ಮಾತನಾಡುತ್ತಾ, ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಬಡ ವಿದ್ಯಾರ್ಥಿಗಳಿಗೆ, ತೀವ್ರ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲುತ್ತಿರುವವರಿಗೆ ಸಹಾಯ ಮಾಡುವುದು, ಕೋವಿಡ್ನಿಂದ ತತ್ತರಿಸಿ ಹೋದ ಕುಟುಂಬಗಳಿಗೆ, ಶೋಷಿತ ಕುಟುಂಬಗಳಿಗೆ, ಸರ್ಕಾರದ ಸೇವಾ ಸೌಲಭ್ಯಗಳಿಂದ ವಂಚಿತರಾಗಿ ಬೀದಿ ಪಾಲಾದ ಕುಟುಂಬಗಳಿಗೆ ನೆರವು ನೀಡುವುದು ತಮ್ಮ ಕಾರ್ಯವಾಗಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ, ತಾಲೂಕಾ ಮತ್ತು ಜಿಲ್ಲಾ ಪಂಚಾಯಿತಿ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯ ಪ್ರಾಶಸ್ತ್ಯ ನೀಡಬೇಕೆಂದು ಎಲ್ಲ ಪಕ್ಷಗಳ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಅಧ್ಯಕ್ಷರುಗಳಲ್ಲಿ ಮನವಿ ಮಾಡುತ್ತೇನೆಂದು ಅವರು ತಿಳಿಸಿ, ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದೇ ತಮ್ಮ ಗುರಿಯಾಗಿದೆ. ಅದಕ್ಕಾಗಿ ರಾಜಕೀಯ ಶಕ್ತಿ ಅತ್ಯಂತ ಅವಶ್ಯಕ ಎಂದ ಅವರು, ಅಂದಿನ ಕಾರ್ಯಕ್ರಮಕ್ಕೆ ರಾಜ್ಯದ ಮಠಗಳ ಪೂಜ್ಯರು, ಸಂತರು ಆಗಮಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಭಿತ್ತಿಪತ್ರ ಮತ್ತು ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಅಪ್ಪರಾವ್ ಬ್ಯಾಲಳಿಕರ್, ಶರಣಬಸಪ್ಪ ಕಂದುಗಳು ಇದ್ದರು. ಪೂಜ್ಯ ಗುರುಗಳಾದಂಥ ಮಲ್ಲಿನಾಥ್ ಮಹಾರಾಜರು ಅವರೊಂದು ನೇತೃತ್ವದಲ್ಲಿ ಈ ಒಂದು ಪ್ರೋಗ್ರಾಮ್ ನಡೀತಾ ಇದೆ ನಿಂಗೊಳದಲ್ಲಿ. ಅವರಿಗೂ ಕೂಡ ಏನಂದ್ರೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿವಿ. ಮತ್ತು ಶಾಂತ್ ಭೀಷ್ಮ ಚೌಡಯ್ಯ ಅವರು ಕೂಡ ಬರ್ತಾ ಇದ್ದಾರೆ. ಮರಣಪ್ಪ ಮುದ್ದೆಯವರು ಕೂಡ ಬರ್ತಾ ಇದ್ದಾರೆ. ಮನಸ್ಸಿನಲ್ಲಿ ಅವರಿಂದ ಗುಲ್ಬರ್ಗ ಡಿವಿಷನ್ಲಿಂದ, ಹಾವೇರಿ ಡಿವಿಷನ್ಲಿಂದ ಮತ್ತು ವಿಲಾಸ್ಪುರ ಮುತ್ತೆಯವರು ಅವರು ಕೂಡ ಬರ್ತಾ ಇದ್ದಾರೆ. ಹಳಕೇಡ್ ಮುತ್ಯ ದತ್ತಾತ್ರೇಯ ಗುರುಜಿ ಹಳಕೇಡ್ ಮುತ್ಯ ಅವರು ಕೂಡ ಬರ್ತಾ ಇದ್ದಾರೆ. ಇನ್ನು ಬಹಳಷ್ಟು ನಮ್ಮ ಸಮಾಜದ ಹಿಂದುಳಿದ ಎಲ್ಲ ನನ್ನ ಪೂಜ್ಯರಿಗೂ ಎಲ್ಲರೂ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಬಹಳಷ್ಟು ಅವ್ರಿಗೆ ಕರೆಸಿ ಅನ್ನೋದಂದ್ರೆ ನಾವು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಒಂದು ಸಮಾಜದ ಬಹಳ ಹಿಂದೆ ಬೆಳೆದಿದೆ. ಇದಕ್ಕೊಂದು ಯಾವುದೇ ಒಂದು ಒಳ್ಳೆ ರೀತಿಯಲ್ಲಿ ಈ ಸಮಾಜಕ್ಕೆ ಮುಂದೆ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನದಂದ್ರೆ ಒಟ್ಟುಗೂಡಿಸಬೇಕು, ಈ ಸಮಾಜ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಎಂಬ ಒಂದು ಉದ್ದೇಶ ಇಟ್ಕೊಂಡು ಏನದಂತಂದ್ರೆ, ನನಗೇನದಂದ್ರೆ ಆ ಬರ್ತ್ಡೇಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಬೀದರ್ ಜಿಲ್ಲೆ ಎಲ್ಲ ನನ್ನ ಟೋಕ್ರಿ ಕೋಳಿ ಸಮಾಜದ ಎಲ್ಲರಿಗೂ ಹಾಗೂ ಅಭಿಮಾನಿ ಬಳಗದವರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಎರಡು ಮಾತು ಮುಗಿತೀನಿ. ಜೈ ಹಿಂದ್, ಜೈ ಅಂಬಿಗರ ಚೌಡಯ್ಯ. ಅಸಂಘಟಿತರಾಗಿ ಇರ್ತಕ್ಕಂಥವ್ರು ಸಂಘಟಿತರಾಗಿ ಒಂದು ಹೆಜ್ಜೆಯನ್ನು ಹಾಕಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಇವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ಒಟ್ಟುಗೂಡಿ ಏನಂತಂದರೆ, ಇವತ್ತು ನಮ್ಮ ಕೂಗು ಎಲ್ಲ ಕಡೆ ಅಂತಂದರೆ ಒಂದು ಬೆಳಗನ್ನು ಕೊಡ್ತಕ್ಕಂಥ ಮಾಧ್ಯಮ ಮತ್ತು ಪತ್ರಿಕಾ ವರದಿಗಾರ ಮಿತ್ರರು ಇವತ್ತು ಏನಂತಂದರೆ ಈ ಒಂದು ಸಂದೇಶ ಇಡೀ ನಾಡೆಲ್ಲ ಒಂದು ಹರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಜಿಲ್ಲಾ ಟೋಕ್ರಿ ಕೋಳಿ ಸಮಾಜ ಸಂಘದಿಂದ ನಾನು ವಿನಂತಿ ಮಾಡಿಕೊಳ್ತಾ, ಇಲ್ಲಿವರೆಗೆ ಸಿಗಲಾದ ಪಕ್ಷದಲ್ಲಿ ಇವತ್ತೇನೇ ಮಾಡಬೇಕು, ಇವರ ಸನ್ಮಾನ್ಯ ಶ್ರೀ ಜಗನ್ನಾಥ್ ಜಮಾದಾರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಸಂಪೂರ್ಣವಾಗಿ ನಮ್ಮ ಜನಶಕ್ತಿ ಏನಿದೆ, ನಮ್ಮ ಸಮಾಜ ಶಕ್ತಿ ಏನಿದೆ, ಈ ಬುಡಕಟ್ಟು ಶಕ್ತಿ ಏನಿದೆ ಅನ್ನೋದನ್ನು ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನಂತಂದರೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ನಮ್ಮ ಇವತ್ತು ಇವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕೂಡಿ ಏನಂತಂದರೆ ಇವರಿಗೆ ಶುಭವಾಗಲಿ ಎಂಬ ಒಂದು ವಿಶ್ವಾಸ ಇಟ್ಕೊಂಡು ಮುಂದೆ ಇದೇ ರೀತಿ ಒಂದು ಹೆಜ್ಜೆ ಇಟ್ಟು ಮುಂದೆ ಇವರ ಒಂದು ಸಾಧನೆ ಮುಂದೆ ಅಜರ್ಮರಾಗಿ ಇರಲಿ. ಇವರು ಮಾಡಿದಂಥ ಒಂದು ಸಾಧನೆ ಏನಿದೆ ಎಂಬುದನ್ನು ತೋರಿಸಬೇಕು. ಸುಮಾರು ಆ ಒಂದು ಕಾರ್ಯಕ್ರಮದಲ್ಲಿ 10 ರಿಂದ 15 ಸಾವಿರ ಜನ ಎಲ್ಲ ಸೇರಿಸ್ತಕ್ಕಂಥ ಒಂದು ಯೋಜನೆಯನ್ನು ಹುಡ್ಕೊಂಡು ಇವತ್ತು ನಮ್ಮ ಎಲ್ಲ ಬಿಗಿ ಸೇರ್ತಕ್ಕಂಥ ನಮ್ಮ ಸಮಾಜದ ಪ್ರಮುಖರು ಎಲ್ಲರೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಏನಂತಂದ್ರೆ ಒಳ್ಳೆಯ ಒಂದು ಜನಸಂಪರ್ಕ ಹೊಂದಿ ಅವರಿಗೆ ಕ್ರೋಢೀಕರಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಹೊಂದಿದ್ದಾರೆ. ಅದಕ್ಕಾಗಿ ನಾನು ಜಿಲ್ಲಾ ಟೋಕ್ರಿ ಕೋಳಿ ಸಮಾಜ ಸಂಘದ ಪ್ರಧಾನ ಕಾರ್ಯದರ್ಶಿ ಪಾಂಡುರಂಗ ಗುರೂಜಿ ನನ್ನ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟು ಮಾಧ್ಯಮ ಮತ್ತು ಪತ್ರಕರ್ತ ವರದಿಗಾರರ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲ ಕಡೆ ನಾವು ಪ್ರಚಲಿತ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಮತ್ತು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಬೀದರ್ ಜಿಲ್ಲಾ ಮಟ್ಟದಲ್ಲಿ ಸಾಲ ಮೇಳ ಉತ್ಸವ ಕಾರ್ಯಕ್ರಮ ನವೆಂಬರ್ 9ರಂದು ನಗರದ ಶಿವಾಜಿ ವೃತ್ತದ ಹತ್ತಿರ ಇರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಕಚೇರಿಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಮಟ್ಟದಲ್ಲಿ ಸಾಲ ಮೇಳ ಉತ್ಸವ ಕಾರ್ಯಕ್ರಮವನ್ನು ರಿಬ್ಬನ್ ಕಟ್ ಮಾಡುವುದರ ಮುಖಾಂತರ ಹಾಗೂ ಹಸಿರು ಧ್ವಜವನ್ನು ತೋರಿಸುವ ಮೂಲಕ ಭಾರತೀಯ ಸ್ಟೇಟ್ ಬ್ಯಾಂಕ್ ಬೀದರ್ ಪ್ರಾದೇಶಿಕ ವ್ಯವಸ್ಥಾಪಕರಾದ ಹರೀಶ್ ಅವರು ಚಾಲನೆ ನೀಡಿದರು. ಬೀದರ್ ಜಿಲ್ಲೆಯ ಸೂಕ್ಷ್ಮ, ಲಘು ಮತ್ತು ಮಧ್ಯಮ ಉದ್ದಿಮೆದಾರರಿಗಾಗಿ ಈ ಸಾಲ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಹರೀಶ್ ಅವರು ಸಮಗ್ರವಾಗಿ ತಿಳಿಸಿದರು. PMMY ಅಡಿಯಲ್ಲಿ ಹೊಸದಾಗಿ ಅಥವಾ ಈಗಾಗಲೇ ನಡೆಸುತ್ತಿರುವ ಉದ್ದಿಮೆದಾರರು ಈ ಕಾರ್ಯಕ್ರಮದಲ್ಲಿ 10 ಲಕ್ಷದವರೆಗಿನ ಸಾಲ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಇದಲ್ಲದೆ ಮುದ್ರಾ ಡೈರಿ ಯೋಜನೆಯಡಿಯಲ್ಲಿ ಹೈನುಗಾರಿಕೆ, ಕುರಿ ಸಾಕಾಣಿಕೆ,
ಕೋಳಿ ಸಾಕಾಣಿಕೆಗೂ ಕೂಡ ಸಾಲ ಸೌಲಭ್ಯ ಒದಗಿಸಲಾಗುತ್ತದೆ. SC, ST ಮತ್ತು ಮಹಿಳಾ ಉದ್ದಿಮೆದಾರರು SUI ಅಡಿಯಲ್ಲಿ ಮತ್ತು ಕೃಷಿಕರು 10 ಲಕ್ಷದಿಂದ 1 ಕೋಟಿವರೆಗಿನ ಹೊಸ ಉದ್ದಿಮೆ ಅಥವಾ ಚಟುವಟಿಕೆಗೆ ಸಾಲ ಸೌಲಭ್ಯ ಪಡೆಯಬಹುದು ಎಂದು ಪ್ರಾದೇಶಿಕ ವ್ಯವಸ್ಥಾಪಕರಾದ ಹರೀಶ್ ಅವರು ಮಾಹಿತಿ ನೀಡಿದ್ದಾರೆ. ಹಿಂದೆ ಈ ಸೌಲಭ್ಯಕ್ಕಾಗಿ ನಿಮ್ಮ ಸಮೀಪದ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬೇಕೆಂದು ಈ ಮೂಲಕ ಕೋರಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಂಜುನಾಥ್, ಅನಿಲ್ ಕುಮಾರ್, ಕಿರಣ್ ಕುಮಾರ್, ಪವನ್ ಪೂಜಾರಿ, ಪವನ್ ಕುಲಕರ್ಣಿ, ರಮೇಶ್ ಸಿಂಧೆ ಹಾಗೂ ಪ್ರಾದೇಶಿಕ ಕಚೇರಿ ಸಿಬ್ಬಂದಿಗಳು ಭಾಗವಹಿಸಿದರು. ನಮಸ್ಕಾರ. ಬೀದರ್ ಮಹಾಜನತೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕನಾದ ನಾನು ಹರೀಶ್ ತಮ್ಮಲ್ಲಿ ಮಾಡುವ ವಿಜ್ಞಾಪನೆಗಳು. ಭಾರತೀಯ ಸ್ಟೇಟ್ ಬ್ಯಾಂಕ್ ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಸಾಲ ಮೇಳ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಾಲ ಮೇಳದ ಕಾರ್ಯಕ್ರಮದಲ್ಲಿ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ದಿಮೆದಾರರು ಈ ಸಾಲ ಸೌಲಭ್ಯವನ್ನು ಭಾರತೀಯ ಸ್ಟೇಟ್ ಬ್ಯಾಂಕಿಂದ ಪಡೆದುಕೊಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಸಾಲ ಸೌಲಭ್ಯ 10 ಲಕ್ಷ ರೂಪಾಯಿಗಳವರೆಗಿನ ಸಾಲ ಸೌಲಭ್ಯವನ್ನು PMMY ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಅಡಿನಲ್ಲಿ ನಾವು ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ ಈ ಸಾಲ ಮೇಳದಲ್ಲಿ ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಇದಲ್ಲದೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಉದ್ದಿಮೆದಾರರು ಹೊಸದಾಗಿ ಉದ್ದಿಮೆಯನ್ನು ಪ್ರಾರಂಭಿಸುವಂಥವರು 10 ಲಕ್ಷದಿಂದ 1 ಕೋಟಿವರೆಗಿನ ಸಾಲ ಸೌಲಭ್ಯವನ್ನು ಈ ಕಾರ್ಯಕ್ರಮದಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಈ ಕಾರ್ಯಕ್ರಮದ ವಿಶೇಷತೆ ಏನಂತಂದರೆ ಈ ಎಲ್ಲ ಸಾಲ ಸೌಲಭ್ಯಗಳು 1 ಕೋಟಿವರೆಗಿನ ಸಾಲ ಸೌಲಭ್ಯಕ್ಕೆ ಯಾವುದೇ ಥರವಾದ ಶ್ಯೂರಿಟಿ, ಗ್ಯಾರಂಟಿ ಅಥವಾ ಸೆಕ್ಯೂರಿಟಿಯ ಅವಶ್ಯಕತೆ ಇರುವುದಿಲ್ಲ. ಈ ಸರ್ಕಾರದಿಂದ ಸ್ಪಾನ್ಸರ್ ಮಾಡಲಾದಂಥ ಈ 2 ಯೋಜನೆ ಅಡಿನಲ್ಲಿ ನಿಮ್ಮ ಉದ್ದಿಮೆ ಅಥವಾ ಕೃಷಿ ಚಟುವಟಿಕೆಗಳಿಗೆ ಈ ಸಾಲ ಸೌಲಭ್ಯವನ್ನು ನಾವು ಒದಗಿಸ್ಕೊಡ್ತೀವಿ. ಯಾವುದೇ ಥರವಾದಂಥ ಉದ್ದಿಮೆ ಇರ್ಬೋದು. ಆ ಉದ್ದಿಮೆ ನಿಮ್ಮ ಈಗಾಗಲೇ ನೀವು ನಡೆಸುತ್ತಿರುವಂಥ ಉದ್ದಿಮೆ ಇರ್ಬೋದು ಅಥವಾ ಹೊಸದಾಗಿ ಮಾಡಬಹುದಂಥ ಉದ್ದಿಮೆ ಇರ್ಬೋದು. ಈ 2 ಉದ್ದಿಮೆಗಳು ಈ ಸಾಲ ಯೋಜನೆಯಲ್ಲಿ ಅರ್ಹವಾಗಿರುತ್ತದೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಹೊಸದಾಗಿ ಪ್ರಾರಂಭಿಸುವಂಥ ಯೋಜನೆಗಳು ಅರ್ಹವಾಗಿರುತ್ತದೆ. ಈ ಸಾಲ ಸೌಲಭ್ಯವನ್ನು ಭಾರತೀಯ ಸ್ಟೇಟ್ ಬ್ಯಾಂಕಿನ ಯಾವುದೇ ಶಾಖೆಯಲ್ಲಿ ನೀವು ಶಾಖಾ ವ್ಯವಸ್ಥಾಪಕರನ್ನು ಭೇಟಿ ಮಾಡಿ ಈ ಸಾಲ ಸೌಲಭ್ಯದ ವಿವರಗಳನ್ನು ಪಡೆದುಕೊಳ್ಬಹುದು. ಇದೇ ರೀತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ ಬೀದರ್ ಜಿಲ್ಲೆ ಮತ್ತು ಬೀದರ್ ತಾಲೂಕು ಮತ್ತು ಮಿಕ್ಕಿದ ತಾಲೂಕುಗಳಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕಿನ 2 ವಾಹನಗಳನ್ನು ನಾವು ಈ ಕಾರ್ಯಕ್ರಮದಡಿಯಲ್ಲಿ ಕಳಿಸ್ತಾ ಇರ್ತೀವಿ. ಆ ವಾಹನದಲ್ಲಿ ಇರುವಂಥ ಬ್ಯಾಂಕಿನ ಅಧಿಕಾರಿಗಳು ಕೂಡ ನಿಮಗೆ ಈ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ನೀವು ಅವರ ಮೂಲಕ ಕೂಡ ಈ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಮತ್ತು ನೀವು ನಿಮ್ಮ ಸಮೀಪದ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ ಈ ಒಂದು ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಲು ಅರ್ಜಿಗಳನ್ನು ಪಡೆದುಕೊಳ್ಳಬಹುದು. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ನೀವು ಉದ್ಯೋಗ ಆಧಾರ್ ಅಥವಾ ಉದ್ಯೋಗ ರಿಜಿಸ್ಟ್ರೇಷನ್ ನಂಬರ್ ಒಂದನ್ನು ನೀವು ಅವಶ್ಯಕವಾಗಿ ಪಡೆದುಕೊಳ್ಬೇಕಾಗತ್ತೆ. ಈ ಒಂದು ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಅಂತಂದರೆ URN ನಂಬರ್ ಅಥವಾ ಉದ್ಯಮ್ ರಿಜಿಸ್ಟ್ರೇಷನ್ ನಂಬರಿನ ರಿಜಿಸ್ಟ್ರೇಷನ್ ತಮ್ಮ ಹತ್ರ ಇರಬೇಕು. ಇದಲ್ಲದೆ ನಿಮ್ಮಿಂದ ನಾವು ಕೇಳುವಂಥ ದಾಖಲೆಗಳು ನಿಮ್ಮ ಪ್ಯಾನ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಮನೆಯ ವಿಳಾಸದ ಒಂದು ದಾಖಲೆ, ಇವಿಷ್ಟನ್ನು ನಾವು ನಿಮ್ಮ ಹತ್ರ ಪಡೆದುಕೊಳ್ತೀವಿ. ನೀವು ಮಧ್ಯಮ ವರ್ಗದ ಉದ್ದಿಮೆದಾರರಾದರೆ ನೀವು GST ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರುವಂಥದ್ದಾದರೆ GST ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ನಿಮ್ಮ ಮೂಲಕ ಪಡೆದುಕೊಳ್ತೀವಿ. ಇದಲ್ಲದೆ ನಾವು ನಿಮ್ಮಿಂದ ನಿಮ್ಮ ಉದ್ದಿಮೆಗೆ ಸಂಬಂಧಪಟ್ಟ ದಾಖಲೆಗಳು, ಈಗ ಆಲ್ರೆಡಿ ನಿಮ್ಮ ಉದ್ದಿಮೆಗಳು ನಡೀತಾ ಇದ್ದ ಪಕ್ಷದಲ್ಲಿ ಅದರ ದಾಖಲೆಗಳನ್ನು ನಿಮ್ಮ ಹತ್ರ ಕೇಳಿ ನೀವು ಬ್ಯಾಂಕಿಗೆ ಅದನ್ನು ಸಲ್ಲಿಸಬೇಕಾಗ್ತದೆ. ಇದಲ್ಲದೆ ಈ ಒಂದು ಯೋಜನೆ ಅಡಿಯಲ್ಲಿ ಬೇರೆ ಯಾವುದೇ ಥರವಾದ ಶ್ಯೂರಿಟಿ ಅಥವಾ ಗ್ಯಾರಂಟಿ ಏನು ಇರೋದಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರವೇ ನಿಮಗೆ ನಿಮ್ಮ ಸಾಲಗಳಿಗೆ ಜಾಮೀನಾಗಿ ಈ ಸಾಲದ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದೆ. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಭಾರತ ಚುನಾವಣಾ ಆಯೋಗ ನವದೆಹಲಿ ಹಾಗೂ ಮುಖ್ಯ ಚುನಾವಣಾಧಿಕಾರಿಗಳು ಬೆಂಗಳೂರು ಅವರ ನಿರ್ದೇಶನದಂತೆ ಮತದಾರರ ಪಟ್ಟಿ ಪರಿಷ್ಕರಣೆ 2023ರ ಪ್ರಯುಕ್ತ ಬೀದರ್ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗುತ್ತಿದ್ದು, ಸಾರ್ವಜನಿಕರು ಇದರ ಲಾಭ ಪಡೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹೇಳಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2023ರ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ನೇಮಕಗೊಂಡ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ನವೆಂಬರ್ 9ರಿಂದ ಡಿಸೆಂಬರ್ 8ರವರೆಗೆ ಮನೆ ಮನೆ ಸಮೀಕ್ಷೆ ನಡೆಸಲಿದ್ದು, ಮತಗಟ್ಟೆ ಮಟ್ಟದ ಸಮಯದಲ್ಲಿ ಜಿಲ್ಲೆಯ ಎಲ್ಲ ಮತದಾರರು ತಮ್ಮ ಖಾಯಂ ವಿಳಾಸದಲ್ಲಿ ಉಪಸ್ಥಿತರಿದ್ದು ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ಹೇಳಿದರು. ನಮೂನೆ 6ರ ಮೂಲಕ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ನಮೂನೆ 7ರ ಮೂಲಕ ಮರಣ, ವಲಸೆ ಮತ್ತು ಇತರೆ ಕಾರಣಗಳಿಂದ ಮತದಾರರ ಹೆಸರು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲು ಮತ್ತು ನಮೂನೆ 8ರ ಮೂಲಕ ಮತದಾರರ ಹೆಸರು ತಿದ್ದುಪಡಿ ಮಾಡುವುದು ಸದುಪಯೋಗ ಪಡೆದುಕೊಂಡು ದೋಷಮುಕ್ತ ಮತದಾರರ ಪಟ್ಟಿ ತಯಾರಿಸುವಲ್ಲಿ ಜಿಲ್ಲೆಯ ಮತದಾರರು ಸಹಕರಿಸಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮದ ಯಶಸ್ವಿಗೆ ಬೀದರ್ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹೇಳಿದರು. ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತದಾರರ ಜಾಗೃತಿ ಕುರಿತು ನೋಂದಾಯಿಸಿ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ನೋಂದಾಯಿಸಿ. 18 ವರ್ಷ ಪೂರೈಸಿದ ಎಲ್ಲ ಯುವಕ ಯುವತಿಯರು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿ. ಪರಿಶೀಲಿಸಿ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಪರಿಶೀಲಿಸಿ ಎಂಬ ಘೋಷವಾಕ್ಯಗಳೊಂದಿಗೆ ಘೋಷಣೆಗಳನ್ನು ಕೂಗುತ್ತಾ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅಂಬೇಡ್ಕರ್ ವೃತ್ತ, ಜನರಲ್ ಕಾರ್ಯಪ್ಪ ವೃತ್ತದ ಮೂಲಕ ಜಾಗೃತಿ ಜಾಥಾ ಕಾರ್ಯಕ್ರಮ ಜಿಲ್ಲಾ ಕ್ರೀಡಾಂಗಣವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡೆಕ್ಕಾ ಕಿಶೋರ್ ಬಾಬು, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್, ಪಶು ವೈದ್ಯಾಧಿಕಾರಿ, ರಾಜ್ಯ ಮಟ್ಟದ ಚುನಾವಣಾ ತರಬೇತಿದಾರರಾದ ಡಾಕ್ಟರ್ ಗೌತಮ್ ಅರಳಿ, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಹಾಗೂ ವಿವಿಪ್ಯಾಟ್ ಜಿಲ್ಲಾ ನೋಡಲ್ ಅಧಿಕಾರಿ ಅಭಯ್ ಕುಮಾರ್ ಸೇರಿದಂತೆ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಬೀದರ್ ನಗರದ ವಾರ್ಡ್ ಸಂಖ್ಯೆ 30ರಲ್ಲಿ ಬರುವ ಗುಮ್ಮೆ ಕಾಲೋನಿಯಲ್ಲಿ ರಸ್ತೆಗಳು ಕೆಟ್ಟು ನಿಂತಿವೆ. ಕಾಲೋನಿಯ ಜನತೆ, ಶಾಲೆಗೆ ಹೋಗುವ ಮಕ್ಕಳು ಹಾಗೂ ಸಂಚರಿಸುವ ವಾಹನಗಳು ಕೆಸರು ಗೊಜ್ಜು ತುಂಬಿದ ರಸ್ತೆಯಲ್ಲೇ ಸಂಚರಿಸಬೇಕಾದ ದುಸ್ಥಿತಿ ಇದೆ ಎಂದು ಕಾಲೋನಿಯ ಜನತೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವಾರು ದಿವಸಗಳಿಂದ ಇಂತಹ ಗಬ್ಬು ನಾರುತ್ತಿರುವ ರಸ್ತೆ ಮೇಲೆ ಓಡಾಡಿ ಸಾಕಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕಾಲೋನಿಯ ನಗರಸಭೆ ಸದಸ್ಯರಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನಿವಾಸಿಗಳು ತಮ್ಮ ಅಳಲನ್ನು ಸುದ್ದಿ ಸಮಯದೊಂದಿಗೆ ತೋಡಿಕೊಂಡಿದ್ದಾರೆ. ಶೀಘ್ರವೇ ವಾರ್ಡ್ ಸಂಖ್ಯೆ 30ರ ಓಣಿಗೆ ಉತ್ತಮ ರಸ್ತೆ ಭಾಗ್ಯ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 129 ದಿನಗಳಲ್ಲಿ 12,600 ಕಿಲೋಮೀಟರ್ ಸಂಚಾರ ಮಾಡಿ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿದ ವಿನಯ್ ಜಿಎಂ. ನಶೆಮುಕ್ತ ಭಾರತದ ಪಣತೊಟ್ಟ ದಣಿವರಿಯದ ಉತ್ಸಾಹಿಗೆ 12 ರಾಜ್ಯಗಳಲ್ಲೂ ಸಾಥ್ ನೀಡಿದ ಜನತೆ. ಯಶಸ್ವಿ ಪಯಣಕ್ಕೆ ಏಕ್ತಾ ಫೌಂಡೇಶನ್ ವತಿಯಿಂದ ಸನ್ಮಾನ. ಲಿಂಗೋಳ್ ಮಾತಾ ಮಾಣಿಕೇಶ್ವರಿ ಮಂದಿರದಲ್ಲಿ ನವೆಂಬರ್ 11ರಂದು ಟೋಕರಿ ಕೋಳಿ ಸಮಾಜದ ಬೃಹತ್ ಸಮಾವೇಶ. ಜಿಲ್ಲೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಬಾಂಧವರಿದ್ದರೂ ತೀರಾ ಹಿಂದುಳಿದಿದೆ. ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಮಾಡಲಾಗುತ್ತಿದೆ. ಜಗನ್ನಾಥ್ ಜಮಾದಾರ್. SBI ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ಸಾಲ ಮೇಳ ಉತ್ಸವಕ್ಕೆ ಚಾಲನೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಮತ್ತು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಗಳಿಗೆ ಪ್ರಾದೇಶಿಕ ವ್ಯವಸ್ಥಾಪಕ ಹರೀಶ್ ಅವರಿಂದ ಚಾಲನೆ. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2023ರ ಜಾಗೃತಿ ಜಾಥಾಕ್ಕೆ ಚಾಲನೆ. ಸಾರ್ವಜನಿಕರು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿಕೊಳ್ಳಬೇಕು. ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ. ಬೀದರ್ ವಾರ್ಡ್ ನಂಬರ್ 30ರಲ್ಲಿ ಕೆಟ್ಟು ಗಬ್ಬು ನಾರುತ್ತಿರುವ ರಸ್ತೆಗಳು. ಗುಮ್ಮೆ ಕಾಲೋನಿಯಲ್ಲಿ ರಸ್ತೆಗಳಿಗಿಲ್ಲ, ಸುಧಾರಣೆ ಭಾಗ್ಯ. ಅದೆಷ್ಟೇ ಬಾರಿ ಮನವಿ ಸಲ್ಲಿಸಿದ್ರು ಕ್ಯಾರೆ ಎನ್ನದ ಅಧಿಕಾರಿಗಳು. ಕಾಲೋನಿ ನಿವಾಸಿಗಳಿಂದ ಆಕ್ರೋಶ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.